ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ವಿಜಯ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಿದ್ದೀರಾ? ಸಕ್ಕತ್ತಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಸೂಪರ್ ಆಗಿದ್ದೀರಾ ಅನ್ಕೊತಾ ಇದ್ದೀನಿ. ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ನಾನು ನಮ್ಮ ನೇಟಿವ್ ಪ್ಲೇಸಿಗೆ ಬಂದಿದ್ದೆ. ಬೆಳಗ್ಗೆ ಸಮಯ ಬಂದು 6:20 ಆಗಿದೆ. ನಿಮಗೊಂದು ಅದ್ದೂರಿ ಜಾಗ ತೋರಿಸೋಣ ಅಂದ್ಬಿಟ್ಟು ಎದ್ಬಿಟ್ಟು ಬಂದಿದ್ದೀನಿ. ಇಲ್ಲಿ ಈ ಊರಿನ ಸ್ಪೆಷಾಲಿಟಿ ಏನಪ್ಪ ಅನ್ನೋದು, ಇಲ್ಲಿ ಸುತ್ತಲೂ ಬಂದು ಕೃಷ್ಣಾ ನದಿ ಯಥೇಚ್ಛವಾಗಿ ಹರಿಯುತ್ತೆ. ಸೊ ಹಂಗಾಗಿ ನದಿ ಮೂಲ ಇದು. ಸಿಕ್ಕಾಪಟ್ಟೆ ಪ್ಲೇಸಸ್ ಇದೆ ಸ್ನೇಹಿತರೆ ಇಲ್ಲಿ ತೋರಿಸೋದಕ್ಕೆ. ಇವಾಗ ನೋಡ್ಬೋದು ನಾನು ನಿಂತ್ಕೊಂಡಿರ್ತಕ್ಕಂಥ ಜಾಗನೇ ಹೆಂಗಿದೆ ಅಂತ. ಫುಲ್ ಒಂಥರ ಕಾಡು ಸ್ನೇಹಿತರೆ ಇದು. ನನ್ನ ಗಾಡಿ ಇಲ್ಲಿದೆ. ಹಿಂಗೆ ಈ ಸೈಡಲ್ಲಿ ನೋಡಿದರೆ ಫುಲ್ ಒಂಥರ ಬೆಟ್ಟ ಗುಡ್ಡಗಳ ಥರ ಇರುತ್ತೆ. ಇಲ್ಲಿ ಬಂದು ಯಾವ ಥರಪ್ಪ ಅನ್ನೋದಾದರೆ, ನಿಮಗೆ ಮಳೆಗಾಲದಲ್ಲಿ ಬಂದರೆ ಸಖತ್ ಕ್ರೇಜಿ ಆಗಿರುತ್ತೆ ಪ್ಲೇಸು. ಏನಕ್ಕಂದರೆ ಈ ಊರಲ್ಲಿ ಒಂದು ಡ್ಯಾಮ್ ಇದೆ ಸ್ನೇಹಿತರೆ. ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಒಂದು ಡ್ಯಾಮ್ ಇದೆ. ಆ ಡ್ಯಾಮಲ್ಲಿ ಮಳೆಗಾಲದ ಸಮಯದಲ್ಲಿ ಗೇಟ್ನ ಓಪನ್ ಮಾಡಿರ್ತಾರೆ ಅಂದ್ಕೊಳ್ಳಿ. ಸಖತ್ ಕ್ರೇಜಿ ಆಗಿರುತ್ತೆ ನೋಡೋದಕ್ಕೊಂಥರ ಅದು. ಸೊ ಆ ಟೈಮಲ್ಲಿ ಬಂದರೆ ಅದ್ದೂರಿಯಾಗಿ ಕಾಣಿಸ್ತಾ ಇರುತ್ತೆ. ಸುಮ್ಮನೆ ನಿಮ್ಗೆ ಲೈಟಾಗಿ ಇಲ್ಲಿಂದನೇ ತೋರಿಸುವ ಹೆಂಗಿರುತ್ತೆ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲೊಂದು ವ್ಯೂ ಪಾಯಿಂಟ್ ಥರ ಇದೆ, ಅಲ್ಲಿಂದ ತೋರಿಸ್ತೀನಿ ಅಂತೆ. ಅದಾದ ನಂತರ ನಿಮಗೆ ಇಲ್ಲೊಂದು ಟೆಂಪಲ್ ಕೂಡ ಉಂಟು ಕೆಳಗಡೆಗೆ. ತುಂಬ ವಿಶಿಷ್ಟವಾದಂಥ ಒಂದು ದೇವಸ್ಥಾನ. ಅದರ ಹಿಸ್ಟ್ರಿನೂ ಕೂಡ ನಾನು ತಿಳಿಸ್ಕೊಡ್ತೀನಿ ಅಂತೆ. ಯಾವ ದೇವಸ್ಥಾನ ಯಾವ ಥರ ಇದೆ ನೋಡೋದಕ್ಕಂತ ಅದ್ಭುತವಾಗಿದೆ ಸ್ನೇಹಿತರೆ. ಫಸ್ಟ್ ಇಲ್ಲಿಂದ ಒಂದು ವ್ಯೂ ತೋರಿಸ್ತೀನಿ ಅಂತೆ, ಅದನ್ನು ನೋಡ್ಕೊಳ್ಳಿ. ಅದಾದ ನಂತರ ನಿಮ್ಗೆ ಹಂಗೆ ಒಂದು ರೌಂಡು ಮುಂದ್ಗಡೆ ಕರ್ಕೊಂಡೋಗಿ ತೋರಿಸ್ತೀನಂತೆ. ಸಂಜೆ ಟೆಂಪಲ್ಗೆ ಬರುವ ನಾವು. ಸೊ ಬನ್ನಿ ಹಂಗೆ ಮುಂದೆ ಹೋಗ್ಬಿಟ್ಟು ನಿಮ್ಗೆ ತೋರಿಸ್ತೇನಂತೆ. ಇವತ್ತಿನ ಈ ಒಂದು ಅದ್ಭುತವಾದಂಥ ವ್ಲಾಗ್ಗೆ ನಿಮ್ಮೆಲ್ರಿಗೂ ಮತ್ತೆ ಸ್ವಾಗತ ಸುಸ್ವಾಗತ. ಸೊ ಬನ್ನಿ ಕಂಟಿನ್ಯೂ ಮಾಡುವ. ಹಿಂಗೆ ನೋಡಿ ಸ್ನೇಹಿತರೆ, ಏನು ಅದ್ಭುತವಾಗಿದೆ ಜಾಗ. ಈ ಒಂದು ಜಾಗದಲ್ಲಿ ಸನ್ರೈಸ್ ಕೂಡ ಆಗ್ತಾ ಇದೆ, ಬಟ್ ಕಾಣಿಸಲ್ಲ ನಮ್ಗೆ ಅಷ್ಟು ನೀಟಾಗಿ. ಸೊ ಜಸ್ಟ್ ಈ ಒಂದು ಪ್ಲೇಸ್ನ ಓವರ್ ವ್ಯೂ ನಿಮ್ಗೆ ತೋರಿಸ್ತೇನಂತೆ. ಇಲ್ಲಿದೆ ನನ್ನ ಕಾರು. ಇಲ್ಲಿ ನೋಡಿ, ಸುತ್ತಲೂ ಎಲ್ಲೇ ನೋಡಿ ಫುಲ್ಲು ಕಾಡು ಸ್ನೇಹಿತರೆ. ಇದು ಒಂಥರ ಹಿಂಗೆ ಇದೇ ರೋಡಲ್ಲಿ ಕೆಳಗಡೆ ಹೋದರೆ ನಮಗೆ ದೇವಸ್ಥಾನ ಬರುತ್ತೆ. ದೂರವರೆಗೂ ಎಲ್ಲೇ ನೋಡಿ ನಿಮಗೆ ಬೆಟ್ಟ ಇರೋದು. ಇಲ್ಲಿ ನೋಡಿ ಯಾವ ಥರ ಇದೆ ಅಂತ ಸರೌಂಡಿಂಗ್. ನೀವು ಸಖತ್ ಕ್ರೇಜಿ ಆಗಿದೆ. ಮೇನ್ ಇರೋದು ಅದ್ಭುತ ಎಲ್ಲಿ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ಮಾತ್ರ ನಿಜಕ್ಕೂ ನಿಮ್ಗೊಂದು ಆಶ್ಚರ್ಯ ಆಗುತ್ತೆ ಅಂದ್ಕೊಳ್ಳಿ. ಇಲ್ಲಿ ಬೆಟ್ಟಗಳೆಲ್ಲ ಯಾವ ಥರ ಇರುತ್ತೆ ಅಂದರೆ, ಬರೀ ಕಲ್ಲುಗಳಿಂದ ತುಂಬಿರ್ತಕ್ಕಂಥ ಒಂದು ಬೆಟ್ಟಗಳಿರುತ್ತೆ. ಇಲ್ಲಿ ನಮಗೆ ಮಡಿಕೇರಿ ಮತ್ತು ಆ ಸೈಡಲ್ಲೆಲ್ಲ ಸಿಗುತ್ತಲ್ವ, ಆ ಥರದ ಒಂದು ಬೆಟ್ಟ ಗುಡ್ಡಗಳು ಇಲ್ಲಿ ಕಾಣಸಿಗಲ್ಲ. ಇಲ್ಲಿ ಬರೀ ಈ ಥರ ಕಲ್ಲುಗಳಿಂದ ತುಂಬಿರ್ತಕ್ಕಂಥ ಬೆಟ್ಟಗಳು ನಿಮಗೆ ಸಿಗುತ್ತೆ ಅಂದ್ಕೊಳ್ಳಿ. ಈ ಥರ ಒಣಗೋಗಿರೋ ಮರಗಳು, ಬಿಕಾಸ್ ಇಲ್ಲೆಲ್ಲ ಬಿಸಿಲು ಸಿಕ್ಕಾಪಡೆ ಇರುತ್ತೆ ಸ್ನೇಹಿತರೆ. ನಾರ್ಮಲ್ ಟೆಂಪ್ರೇಚರ್ ಎಷ್ಟು ಗೊತ್ತಾ, ಇಲ್ಲಿ ಸ್ಟಾರ್ಟಿಂಗೇ ಬಂದು 38 ಇಲ್ಲ ಅಂದರೆ 35 ಮಿನಿಮಮ್ ಇರುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ಳಿ. ಹೆವಿ ಸೈಕ್ ಅಂದರೆ ಸೈಕ್ ಬಿಸಿಲು ಇರುತ್ತೆ ಇಲ್ಲೆಲ್ಲ. ಇಲ್ಲಿ ಕೆಳಗಡೆಗೆ ನಿಮಗೆ ವಾಟರ್ ಸೋರ್ಸ್ ಬರುತ್ತೆ, ಅದನ್ನು ತೋರಿಸ್ತೀನಿ ಅಂತ. ಇಲ್ಲಿ ಕೆಳಗಡೆ ಹೋಗೋಕ್ಕೆ ದಾರಿ ಇದೆ, ಅಲ್ಲೂ ಹೋಗುವ ಸ್ನೇಹಿತರೆ. ಇದೇನು ಮುಂದೆ ಕಾಣಿಸ್ತಿದೆ ಗೊತ್ತಾ, ಇದು ಬಂದು ಚಕ್ರ ಕಟ್ಟಿ ಅಂತ ಕರೀತಾರೆ ಇಲ್ಲಿ. ಇದ್ರ ವಿಶೇಷತೆ ಏನಪ್ಪ ಅನ್ನೋದಾದರೆ, ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ಥರ ಮಾಡಿದ್ದಾರೆ ಸ್ನೇಹಿತರೆ. ಇದನ್ನು ಇಲ್ಲಿಂದ ನೀವು ಅದ್ಭುತವಾದಂಥ ಒಂದು ವ್ಯೂನ ನೋಡ್ಬೋದು. ಆದರೆ ಜನಗಳಿದಾರಲ್ವ, ನಮ್ಮ ಜನಗಳು ಗಬ್ಬೆಬ್ಸೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಅಂದ್ಕೊಳ್ಳಿ. ನೋಡಿ ಯಾವ ಥರ ಗಬ್ಬೆಬ್ಸ್ಬಿಟ್ಟಿದ್ದಾರೆ ಇಂಥ ಒಳ್ಳೆ ಜಾಗನ. ಸೊ ಇಲ್ಲಿ ಮುಂದ್ಗಡೆಗೆ ನಿಮ್ಗೇನು ಕಾಣಿಸ್ತಿದೆ ಗೊತ್ತಾ, ಈ ಜಾಗದಲ್ಲಿ ಇಲ್ಲಿ ಮುಂದ್ಗಡೆ ಒಂದು ಬಿಲ್ಡಿಂಗ್ ಥರ ಏನು ಕಾಣಿಸ್ತಿದೆ ಗೊತ್ತಾ, ಏನಪ್ಪ ಅದು ಅನ್ನೋದಾದರೆ, ಇದು ಒಂದು ಪವರ್ ಪ್ಲಾಂಟೇಶನ್ ಆಗಿರುತ್ತೆ ಸ್ನೇಹಿತರೆ. ಅಂದರೆ ನಮಗೆ ವಿದ್ಯುತ್ ತಯಾರಿಕಾ ಘಟಕ ಆಗಿರುತ್ತೆ ಇದು. BPCL ಅವ್ರು ಮೇಂಟೈನ್ ಮಾಡ್ತಿದ್ದಾರೆ, ಬೊರಕ ಕಂಪ್ನಿಯವ್ರು ಮ್ಯಾನೇಜ್ ಮಾಡ್ತಾ ಇರ್ತಕ್ಕಂಥದ್ದು ಅಂದ್ಕೊಳ್ಳಿ. ಸೊ ಇದೊಂದು ವಿದ್ಯುತ್ ತಯಾರಿಕಾ ಕೇಂದ್ರ. ನೋಡಿ ಹೆಂಗಿದೆ, ವಿದ್ಯುತ್ ಶಕ್ತಿ ಘಟಕ ಇದು. ಸೊ ಈ ಥರ ಒಂದಿದೆ. ಅದನ್ನು ಬಿಟ್ಟರೆ ಈ ಸೈಡಲ್ಲಿ ತೋರಿಸ್ತೀನಿ ಸ್ನೇಹಿತರೆ, ಅದ್ಭುತನ ನಿಮಗೆ. ಸೀರಿಯಸ್ ಆಗಿ ನೋಡಿ ಹೆಂಗಿದೆ ಅಂತ. ಇಲ್ಲಿರೋದು ನೋಡಿ ಅಸಲಿ ಮಜಾ. ನಾನು ಅವಾಗಲೇ ಹೇಳ್ತಿದ್ದೆ ಗೊತ್ತಾ, ಡ್ಯಾಮ್ ಗೇಟ್ ಓಪನ್ ಆದರೆ ಇಲ್ಲಿ ಕ್ರೇಜಿ ಆಗಿರುತ್ತೆ ಅಂತ. ಏನಕ್ಕಂದರೆ ಇದಕ್ಕೋಸ್ಕರನೇ. ಇಲ್ಲಿಂದೆಲ್ಲ ನೀರು ಹರಿದು ಬರುತ್ತೆ ಸ್ನೇಹಿತರೆ, ಈ ಕಲ್ಲುಗಳ ಮಧ್ಯ. ಒಂದು ಸರ್ತಿ ಝೂಮ್ ಮಾಡ್ತೀನಂತೆ, ನೋಡ್ಕೊಳ್ಳಿ ಹೆಂಗಿರುತ್ತೆ ಅಂತ. ಈ ಒಂದು ಕಲ್ಲುಗಳ ಮಧ್ಯ ನೀರು ಹರಿದು ಬರ್ತಾ ಇದ್ರೆ ಎಲ್ಲ ಕಡೆಗೂ ನಿಮ್ಗೆ ವಾಟರ್ ಫಾಲ್ಸ್ ಥರ ಕ್ರಿಯೇಟ್ ಆಗಿರುತ್ತೆ ಅಂದ್ಕೊಳ್ಳಿ. ಅತಿ ಉದ್ದದವರೆಗೂ ಎಲ್ಲೆಲ್ಲಿವರೆಗೂ ನೋಡ್ತೀರಾ ನೀವು, ಅಲ್ಲಿವರೆಗೂ ನಿಮಗೆ ಈ ಥರ ಒಂದು
ನೀರು ಹರಿತಾ ಇರೋದು ಇಲ್ಲಿ. ಮಳೆಗಾಲದಲ್ಲಿ ಮಾತ್ರ ಅಚ್ಚರಿಯ ಸಂಗತಿ ನಿಮಗೆ. ನೀವು ಅಮ್ಮಮ್ಮ ಅಂದರೆ ಜೀವನದಲ್ಲಿ ಎಷ್ಟು ವಾಟರ್ ಫಾಲ್ಸ್ ನೋಡಿರ್ತೀರ ಸ್ನೇಹಿತರೆ? ನನ್ನ ಪ್ರಕಾರ 1 ಅಥವಾ 2 ಒಂದು ಪ್ಲೇಸಲ್ಲಿ ಅಲ್ವಾ. ಇಲ್ಲಿ ಆ ಥರ ಅಲ್ಲ ಸ್ನೇಹಿತರೆ. ನೋಡಿರೋ ಪ್ರತಿ ಒಂದು ಜಾಗದಲ್ಲೂ ನಿಮಗೆ ವಾಟರ್ ಫಾಲ್ಸ್ ಸಿಗುತ್ತೆ. ಎಲ್ಲಿ ನೋಡ್ತಿರಲ್ಲಿ ನೀರು ಹರಿತಾ ಇರುತ್ತೆ. ಪ್ರತಿಯೊಂದು ಬಂಡೆ ಕಲ್ ಮೇಲೆಲ್ಲ ನೀರು ಹರಿತಾ ಇರುತ್ತೆ. ಸೊ ಇದೇ ಒಂದು ಜಾಗದ ವಿಶೇಷತೆ ಅಂದ್ಕೊಳ್ಳಿ. ಈ ಜಾಗದ ಬಗ್ಗೆ ಮಾಹಿತಿ ಯಾರಿಗೂ ಇದುವರೆಗೂ ಗೊತ್ತಿಲ್ಲ. ನಾನು ಹುಟ್ಟಿದಾಗಿಂದ ನಾನು ಇಲ್ಲೇ ಇದ್ದು, ಇಲ್ಲೇ ಬೆಳೆದು, ಇಲ್ಲೇ ನನ್ನ ಸ್ಕೂಲಿಂಗ್ ಎಲ್ಲ ಮುಗಿಸಿರೋದು. ನಾನು ಅಂದ್ಕೊಂಡು ಯಾಕೆ ಈ ಥರದೊಂದು ವಿಡಿಯೋ ಮಾಡಬಾರ್ದು ನಾನು ಅಂತ ಅಂದ್ಕೊಂಡು ಬೆಳಗ್ಗೆನೇ ಎದ್ಬಿಟ್ಟು ಬಂದಿದ್ದೀನಿ. ಇದೆಲ್ಲ ನೀರು ಕಾಣಿಸ್ತಾ ಗೊತ್ತಾ? ಕೃಷ್ಣಾ ನದಿಯ ನೀರಾಗಿರುತ್ತೆ ಇದೆಲ್ಲ ಮಳೆಗಾಲದಲ್ಲಿ ಬಂದರೆ ನಿಮಗೆ ಸಿಕ್ಕಾಬಡೆ ನೀರಿರುತ್ತೆ ಸ್ನೇಹಿತರೆ. ಇವಾಗ ಬೇಸಿಗೆಗಾಲ ಅಲ್ವಾ, ಇರೋ ನೀರೆಲ್ಲ ಬತ್ಬಿಟ್ಟು ಹೋಗಿರುತ್ತೆ. ಅಷ್ಟೊಂದು ನೀರು ಸಿಗಲ್ಲ ನಿಮ್ಗೆ ಇವಾಗ. ಸೊ ನೋಡ್ಕೊಳ್ಳಿ ಹೆಂಗಿದೆ ಪ್ಲೇಸು ಅಂತ. ಕಂಪ್ಲೀಟ್ ಈ ಕಡೆಗೆ ಬಂದರೆ ಇಲ್ಲಿಂದ ಈ ನೀರೇನಿದೆ ಅಲ್ಲ, ಇಲ್ಲಿ ಕಾಣಿಸ್ತಿದೆಯಲ್ಲ, ಹಿಂಗೆ ಮುಂದೆ ಹರಿತಾ ಹೋಗುತ್ತೆ ಅನ್ಕೊಳ್ಳಿ. ಸೊ ದೂರದವರೆಗೂ ನಿಮಗೆ ಅದ್ಭುತವಾಗಿ ಹರಿತಕ್ಕಂಥ ಒಂದು ನದಿನೇ ಸಿಗುತ್ತೆ ಅನ್ಕೊಳ್ಳಿ. ಇಲ್ಲಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ ನದಿ. ಇಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ನದಿ ಸಿಗುತ್ತೆ ನಿಮ್ಗೆ ಇಲ್ಲಿ. ಇಲ್ಲೆಲ್ಲ ನೋಡಿ ನೀರೆಲ್ಲ ಬತ್ಬಿಟ್ಟು ಮಧ್ಯೆ ಖಾಲಿ ಆಗಿದೆ. ಈ ಥರ ಇರಲ್ಲ ಇದು. ನೀವೇನಾದರೂ ಮಳೆಗಾಲದಲ್ಲಿ ಬಂದರೆ ಸಿಕ್ಕಾಬಡೆ ತುಂಬಿಟ್ಟು ಈ ಜಾಗದಲ್ಲಿ ಎಲ್ಲ ಕಡೆಗೂ ನೀರಿಂದ ಮುಚ್ಕೊಂಡು ಹೋಗಿರುತ್ತೆ ಸ್ನೇಹಿತರೆ. ಆ ವ್ಯೂ ನೋಡೋದಕ್ಕೇನೆ ಅದ್ಧೂರಿಯಾಗಿರುತ್ತೆ. ಎಷ್ಟು ಕೋಟಿ ಕೊಟ್ಟರು ಸಾಕಾಗಲ್ಲ ಅಂತಾರೆ ಗೊತ್ತಾ, ಆ ಥರ ಒಂದು ವ್ಯೂ ಇರುತ್ತೆ. ಎಷ್ಟು ಕೋಟಿ ಕೊಟ್ಟರು ಸಾಕಾಗಲ್ಲ ಅಂತಾರೆ ಗೊತ್ತಾ, ಆ ಥರ ಒಂದು ವ್ಯೂ ಇರುತ್ತೆ. ಕಣ್ಣು ತುಂಬಿಕೊಳ್ಳೋದಕ್ಕೆ ಅದ್ಭುತವಾದಂಥ ಟೈಮ್ ಅದು. ನೋಡುವ, ಈ ಸರ್ತಿ ಟ್ರೈ ಮಾಡುವ. ಮಳೆಗಾಲದಲ್ಲಿ ಹಾಗೇನಾದ್ರೂ ಆದರೆ ನಾನು ಬರ್ತೀನಂತೆ ಈ ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕೋಸ್ಕರ ಅಂತ. ಸೊ ಸದ್ಯಕ್ಕೆ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಚಿಲ್ ಔಟ್ ಮಾಡೋಣ. ಅದಾದ ನಂತರ ಹಿಂಗೆ ಕೆಳಗಡೆಗೆ ಹೋಗೋಣ. ಅಲ್ಲಿ ನೀರಿನ ದಾರಿ ಇದೆ ಹೋಗೋದಕ್ಕೆ. ಆದರೆ ಅಲ್ಲಿ ಕೆಳಗಡೆ ಹೋಗ್ಬಿಟ್ಟು ಸಿಗ್ತೀನಂತೆ ನಿಮಗೆ. ನಾನು ಇಲ್ಲಿ ಬರದೆ ಏನಿಲ್ಲ ಅಂತ ಸುಮಾರು ವರ್ಷಗಳೇ ಆಗ್ಬಿಟ್ಟಿತ್ತು ಅನ್ಕೊಳ್ಳಿ ಸ್ನೇಹಿತರೆ. ಇವಾಗ ಬಂದು ಒಂಥರ ಏನೋ ಪೀಸ್ ಆಗಿ ಅನ್ನಿಸ್ತಾ ಇದೆ ನನಗೆ. ಹಿಂದ್ಗಡೆ ನೋಡಿ ಸನ್ ರೈಸ್ ಆಗ್ತಾ ಇದೆ. ಕಲರ್ಸ್ ಎಲ್ಲ ಯಾವ ಥರ ಕಾಣಿಸ್ತಾ ಇದೆ. ಫುಲ್ಲು 360ನಲ್ಲಿ ನೋಡ್ಕೊಳ್ಳಿ ಒಂದ್ಸರ್ತಿ ಹೆಂಗಿದೆ ಅಂದರೆ. ಯಾರ್ಯಾರು ಇರಲ್ಲ ಸ್ನೇಹಿತರೆ ಇಲ್ಲೆಲ್ಲ. ಇವಾಗ ಜಸ್ಟ್ ಒಂದು ಸ್ವಲ್ಪ ಫಿಶರ್ಮೆನ್ಸ್ ಬರ್ತಾರೆ. ಅವರೆಲ್ಲ ಬಲೆನೆಲ್ಲ ಹಾಕಿರ್ತಾರಲ್ವ, ಅದನ್ನು ಎತ್ಕೊಂಡು ಮೀನುಗಳೇನಾದರೂ ಬಿದ್ದಿದ್ರೆ ಅದನ್ನ ಎತ್ಕೊಂಡು ಹೋಗೋದಕ್ಕಂತ ಬರ್ತಾರೆ. ಅದನ್ನು ಬಿಟ್ಟರೆ ಬೇರೆ ಜನ ಯಾರು ಇರಲ್ಲ ಇಲ್ಲಿ ಸದ್ಯಕ್ಕೆ. ಇಲ್ಲಿ ನಾನು ಒಬ್ಬನು ಮಾತ್ರ ಇರೋದು ಅಂದ್ಕೊಳ್ಳಿ. ಸಖತ್ತಾಗಿರ್ತಕ್ಕಂಥ ಒಂದು ವೈಬ್ಸು ಚೆನ್ನಾಗಿದೆ. ಬೆಳಗ್ಗೆನೆ ಫ್ರೀ ಏರ್ ಅಂದರೆ ಫ್ರೆಶ್ ಆಗಿರ್ತಕ್ಕಂಥ ಏರ್ ಸಿಗುತ್ತೆ ನಿಮಗೆ. ಯಾವುದೇ ಥರದ ಪೊಲ್ಯೂಷನ್ಸ್ ಇರಲ್ಲ. ಸೊ ಇದೆಲ್ಲ ಒಂದು ಅದ್ಭುತವಾದ ವಿಚಾರ ಸ್ನೇಹಿತರೆ. ನಮಗೆಲ್ಲ ಸಿಟಿ ಲೈಫಲ್ಲಿ ಇದ್ದು ಆ ಪೊಲ್ಯೂಟೆಡ್ ಏರ್ನ ಕುಡಿದು ನಾವು ನಮ್ಮ ದೇಹನ ಹಾಳು ಮಾಡ್ಕೊತಾ ಇದ್ದೀವಿ. ಸೊ ಈ ಥರದೊಂದು ಜಾಗದಲ್ಲಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಸಮಯ ಸ್ಪೆಂಡ್ ಮಾಡೋದ್ರಿಂದ ನಿಜವಾಗ್ಲೂ ಒಂಥರ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಮನುಷ್ಯಂಗೆ ಅನಿಸುತ್ತೆ. ಸೊ ಇಲ್ಲಿಂದ ಈ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ಆದರೆ ಕೆಳಗಡೆಗೆ ಹೋಗ್ತೀನಿ ಅಂತ ತೋರಿಸ್ತೀನಿ ಅಲ್ಲಿಂದ ನಿಮಗೆ. ಆಗಿಲ್ಲ ಅನ್ನೋದಾದರೆ ಮತ್ತೆ ಸಂಜೆ ಬರುವ ಆ ಟೈಮಲ್ಲಿ ನಿಮಗೆ ಟೆಂಪಲ್ನ ತೋರಿಸ್ತೀನಿ. ನಿಜಕ್ಕೂ ಒಂದು ಅದ್ಭುತವಾದಂಥ ಟೆಂಪಲ್ ಸ್ನೇಹಿತರೆ, ನೀವು ನೋಡಲೇಬೇಕು. ಅಲ್ಲಿ ಕೆಳಗಡೆ ನೀರಲ್ಲಿ ಇಳಿಯೋದಕ್ಕೂ ಕೂಡ ಜಾಗ ಇದೆ. ಆ ಜಾಗನೂ ಕೂಡ ತೋರಿಸ್ತೇನಂತೆ. ಸಾಧ್ಯವಾದರೆ ಸನ್ಸೆಟ್ ಸಿಕ್ಕರೆ ಸನ್ಸೆಟ್ ಕೂಡ ತೋರಿಸ್ತೇನಂತೆ. ಸೊ ನಿಮಗೆ ಸದ್ಯಕ್ಕೆ ಇನ್ನೂ ಒಂದು ಇನ್ಫಾರ್ಮೇಶನ್ ಕೊಡಬೇಕಾಗಿದೆ. ನಾನು ಕ್ಯಾಮ್ರಾನ ತಿರುಗಿಸ್ಬಿಟ್ಟು ತೋರಿಸಿ ನಿಮಗೆ ಹೇಳ್ತೀನಂತೆ. ಆವಾಗ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಏನು ನಾನು ಹೇಳಕ್ಕೆ ಹೊರಟಿದ್ದೀನಿ ಅಂತ. ಸೊ ಬನ್ನಿ, ಇಲ್ಲೇನು ನೀರು ಕಾಣಿಸ್ತಿದೆ ಅಲ್ವಾ ಸ್ನೇಹಿತರೆ, ಅದೆಲ್ಲ ನಿಮಗೆ ಇವಾಗ ಇರ್ತಕ್ಕಂಥ ತುಂಬ ಕಡಿಮೆ ನೀರು ಅಂದ್ಕೊಳ್ಳಿ. ಇವಾಗ ನಾನು ಹೇಳಿದೆ ಗೊತ್ತಾ, ಮಳೆಗಾಲದಲ್ಲಿ ಸಿಕ್ಕಾಬಡೆ ನೀರು ಇರುತ್ತೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಗುಂಡಿಗಳ ಥರ ಕಾಣಿಸ್ತಿದೆ ಗೊತ್ತಾ. ಈ ಜಾಗದಲ್ಲಿ ಒಂದಿದೆ, ಮತ್ತೆ ಇಲ್ಲೊಂದಿದೆ. ಇನ್ನೂ ಝೂಮ್ ಮಾಡ್ತೀನಿ ಅಂತ ನಿಮಗೆ ಫುಲ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲೊಂದಿದೆ ಮತ್ತೆ ಇದೇ ಥರ ಇಲ್ಲೊಂದಿದೆ. ಈ ಥರ ನಿಮಗೆ ಸುಮಾರು ಪಾಯಿಂಟ್ಗಳಾಗಿರುತ್ತೆ. ಇದೆಲ್ಲ ಯಾವ ಥರ ಕ್ರಿಯೇಟ್ ಆಗಿರೋದು ಅಂದರೆ, ಮಳೆಗಾಲದಲ್ಲಿ ಯಥೇಚ್ಛವಾಗಿ ತುಂಬ ಫೋರ್ಸ್ ಆಗಿ ನೀರು ಹರಿತಾ ಇರುತ್ತೆ ಸ್ನೇಹಿತರೆ. ಇಲ್ಲಿ ಆ ನೀರಿನ ಒಂದು ರಭಸಕ್ಕೆ ಬಂಡೆಗಳೆಲ್ಲ ಕೊರೆದು ಅದಕ್ಕೆ ಅದರದೇ ಆದಂಥ ಒಂದು ಶೇಪ್ನ ಕೊಟ್ಕೊಂಡು ಈ ಥರ ರೆಡಿಯಾಗಿರುತ್ತೆ ಸ್ನೇಹಿತರೆ. ಇದು ನೋಡಿ ಏನೇನೆಲ್ಲ ಇದೆ ನಮ್ಮ ಪ್ರಕೃತಿಯಲ್ಲಿ. ನೋಡೋದಕ್ಕೆ ನಿಜವಾಗ್ಲೂ ಸೂಪರ್ ಆಗಿರ್ತಕ್ಕಂಥ ಒಂದು ಅನುಭವ ಇರುತ್ತೆ ನಮ್ಮ ಪ್ರಕೃತಿ ಮಧ್ಯ. ಕ್ರೇಜಿ ಗುರು.
ಈ ತರ ಎಲ್ಲ ಥಿಂಗ್ಸು ಸುಮಾರು ಜನಕ್ಕೆ ಗೊತ್ತಿಲ್ಲ, ಅವ್ರಿಗೆ ನೋಡೋಕ್ಕೂ ಸಿಗಲ್ಲ. ಇವಾಗ ನಾನು ಬಂದಿರ್ತಕ್ಕಂಥ ಪ್ಲೇಸ್ ಬಂದು ಕಂಪ್ಲೀಟ್ ಇಂಟೀರಿಯರ್ ಪ್ಲೇಸ್ ಸ್ನೇಹಿತರೆ. ಇದು ತುಂಬಾ ಜನಕ್ಕೆ ಗೊತ್ತೇ ಇಲ್ಲದೆ ಇರ್ತಕ್ಕಂಥ ಪ್ಲೇಸ್ ಇದು. ಈ ಭಾಗನ ಯಾವ ತರ ಕರೀತಾರೆ ಅಂತಂದ್ರೆ ಕಂಪ್ಲೀಟ್ಲಿ ಅಂದ್ರೆ ಟೋಟಲಿ ಅಂಡರ್ ಡೆವಲಪ್ಡ್ ಏರಿಯಾ ಅಂತ ಬರುತ್ತೆ. ಇದು ಯಾದಗಿರಿ ಡಿಸ್ಟಿಕ್ ಅಲ್ಲಿ ಬರೋದು, ಹುಣಸಗಿ ತಾಲೂಕು ಅಂತ ಬರುತ್ತೆ. ಇಲ್ಲಿ ತುಂಬಾನೇ ಬ್ಯಾಕ್ವರ್ಡ್ ಏರಿಯಾ ಒಂಥರ, ಇದು ಅಂಡರ್ ಡೆವಲಪ್ಡ್ ಏರಿಯಾ. ಇದೆಲ್ಲ ಕಲ್ಯಾಣ ಕರ್ನಾಟಕ ಭಾಗ ಅಂತ ಕರೀತಾರೆ. ಸೊ ನೋಡಿ, ಮಾತಾಡ್ತಾ ಮಾತಾಡ್ತಾ ಅದ್ಭುತವಾದಂತ ಒಂದು ಸನ್ ರೈಸ್ ಆಗ್ತಾ ಇದೆ, ನಮ್ಮ ಸೂರ್ಯ ದೇವನ ದರ್ಶನ ಆಗ್ತಾ ಇದೆ. ಸಕ್ಕದಾಗಿ ಕಾಣಿಸ್ತಿದೆ ಗುರು, ನೋಡೋದಕ್ಕೆ ಬ್ಯೂಟಿ ಮಾತ್ರ ಅನ್ಕೊಳ್ಳಿ. ಸೊ ನೋಡುವಂಗೆ ಯಾರಾದ್ರೆ ಅದ್ಭುತವಾದಂತ ಒಂದು ಟೈಮ್ ಲ್ಯಾಪ್ಸ್ ನ ಕ್ಯಾಪ್ಚರ್ ಮಾಡುವ ಸ್ನೇಹಿತರೆ ಒಂದು ಒಳ್ಳೆ ಸಮಯ ಇದು. ಸೊ ನೋಡಿ ಹೆಂಗ್ ಕಾಣಿಸ್ತಿದೆ ಸನ್ ರೈಸ್ ಆಗೋಕ್ಕಿಂತ ಮುಂಚೆ. ಬ್ಯೂಟಿ ಗುರು, ಝೂಮ್ ಔಟ್ ಮಾಡ್ತೀನಿ ಇವಾಗ ನೋಡಿ. ಆಹಾ ಏನ್ ಕಲರ್ಸ್ ಗುರು ಇದು. ಓಹೋ ಹೋ 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 ಹೋ, ತುಂಬಾ ಅಂದ್ರೆ ತುಂಬಾ ಸೈಕ್ ಅನ್ಕೊಳ್ಳಿ ಸ್ನೇಹಿತರೆ. ಸಕ್ಕದಾಗಿ ಕಾಣಿಸ್ತಿದೆ ನಮ್ಮ ಸೂರ್ಯದೇವ. ವಾವ್, ಬ್ಯೂಟಿ ಅನ್ಕೊಳ್ಳಿ. ಇನ್ನು ಬ್ರೈಟ್ನೆಸ್ ಬಂದಿಲ್ಲ, ಇವಾಗ ಫುಲ್ ಆಗಿ ಕಾಣಿಸ್ತಿದೆ ಸ್ನೇಹಿತರೆ. ತೋರಿಸ್ತೀನಿ ನೋಡಿ ಒಂದ್ಸರ್ತಿ. ಕ್ರೇಜಿಯಾಗಿ ಗುರು, ಅಲ್ಲಿ ನೋಡಿ. ವಾವ್, ಈ ನೀರಿನ ಮಧ್ಯ ಸನ್ ರೈಸ್ ಸ್ನೇಹಿತರೆ, ಏನ್ ಕ್ರೇಜಿ ಅಲ್ವಾ. ಇದನ್ನೆಲ್ಲ ಹುಡ್ಕೊಂಡು ನಾವ್ ಎಲ್ಲೆಲ್ಲ ಹೋಗ್ತೀವಿ. ಬಟ್ ನನ್ನ ಲಕ್ ಏನಪ್ಪ ಅಂದ್ರೆ ನಾನು ಇಲ್ಲೇ ಹುಟ್ಟಿ ಬೆಳೆದಿರೋದು. ಇದನ್ನೆಲ್ಲ ಸುಮಾರು ಸರ್ತಿ ನೋಡ್ಬಿಟ್ಟಿದೀವಿ ಸ್ನೇಹಿತರೆ. ಇಲ್ಲೆಲ್ಲ ಆಟ ಆಡ್ತಾ ಇದ್ವಿ ನಾವೆಲ್ಲ. ಒಂದೊಳ್ಳೆ ಮೆಮರೀಸ್ ಇದೆ ನಮ್ಗಿಲ್ಲಿ. ನಿಜಕ್ಕೂ ಬಂದು ಒಳ್ಳೆ ಸಂತೋಷದ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಕೆಳಗಡೆ ಹೋಗುವ, ಆದ್ರೆ ಅಲ್ಲಿಂದ ನಿಮಗೆ ತೋರಿಸ್ತೇನಂತೆ ಕಂಪ್ಲೀಟ್ ಆಗಿ. ನೋಡಿ ಮೇಲ್ಗಡೆ ಆಕಾಶ ಯಾವ ತರ ಕಾಣಿಸ್ತಾ ಇದೆ. ಕೆಳಗಡೆಗೆ ಹೋಗುವ ಬನ್ನಿ. ಒಂದು ಸ್ವಲ್ಪ ಟ್ರೆಕ್ಕಿಂಗ್ ತರ ಹೋಗ್ಬೇಕಾಗತ್ತೆ. ಹೋದ ನಂತರ ನಿಮಗೆ ಕೆಳಗಡೆಗೆ ಅದ್ಭುತವಾದಂಥ ವ್ಯೂ ಸಿಗಲಿದೆ ಸ್ನೇಹಿತರೆ. ಸೊ ನೋಡುವ. ನೀರಂತೂ ಇಲ್ಲ, ಹೋದ್ರೆ ಅಲ್ಲಿ ಅಂತ ಪ್ರಯೋಜನ ಇಲ್ಲ. ಬಟ್ ಆದ್ರೂ ನಿಮ್ಗೋಸ್ಕರ ಅಂತ ಹೋಗ್ತಾ ಇದ್ದೀನಿ ಅನ್ಕೊಳ್ಳಿ. ನೋಡಿ ಮೇಲ್ಗಡೆ ಸ್ಕೈ ಯಾವ ತರ ಕಾಣಿಸ್ತಾ ಉಂಟು ಗುರು, ಸಖತ್ ಕ್ರೇಜಿ ಆಗಿದೆ ಇದು. ಓ ಮೈ ಗಾಡ್, ಸೂರ್ಯ ಯಾವ ತರ ಕಾಣಿಸ್ತಿದ್ದಾನೆ ಅಂದ್ರೆ ಇಲ್ಲಿ ನನ್ನ ಹಿಂದ್ಗಡೆ ನೋಡಿ, ಸೂರ್ಯ ದೇವ ಯಾವ ತರ ಕಾಣಿಸ್ತಾ ಇದ್ದಾನೆ. ಕ್ರೇಜಿ ಆಗಿದೆ ಗುರು, ಫುಲ್ಲು ವೈಬ್ಸೇ ಬೇರೆ ಅನ್ಕೊಳ್ಳಿ. ನೋಡಿ ಇವಾಗ ನಾನು ಕೆಳಗಡೆ ಹೋಗ್ತಿದ್ದೆ ಅಲ್ಲ, ಇಲ್ಲಿಂದ 360 ಶಾಟ್ ನೋಡಿ ಹೆಂಗಿದೆ. ಕ್ರೇಜಿ ಕ್ರೇಜಿ ಗುರು, ಕ್ರೇಜಿ. ನಾನು ಹೇಳಿದೆ ಗೊತ್ತಾ, ಇವೆಲ್ಲ ಒಂಥರ ಜಂಪ್ ಪ್ಲೇಸ್ಗಳು ಅನ್ಕೊಳ್ಳಿ. ಇಲ್ಲೆಲ್ಲ ತುಂಬ ಜನ ಬರಲ್ಲ. ಏನಿದ್ರು ಇಲ್ಲಿ ಲೋಕಲೇಟ್ಗಳು ಮಾತ್ರ ಜಾಸ್ತಿ ಓಡಾಡೋದು. ಬಿಕಾಸ್ ಇಲ್ಲಿ ಬೇರೆ ಜನಕ್ಕೆ ಇಲ್ಲಿ ಇದೇ ಈ ಥರ ಪ್ಲೇಸಸ್ ಅಂತಾನೂ ಗೊತ್ತಿಲ್ಲ ಅನ್ಕೊಳ್ಳಿ. ಸೊ ಹಂಗಾಗಿ ಲೋಕಲ್ ಜನಗಳು ಜಾಸ್ತಿ ಓಡಾಡೋದು. ಕೆಳಗಡೆಗೆ ಕಷ್ಟ ಗುರು, ಹೋಗೋಕ್ಕೆ ನೀರು ಇಲ್ಲ. ಅಲ್ಲಿ ಹೋಗೋದ್ರೆ ಏನು ಮಾಡೋದು ನೋಡಿ ಹೆಂಗಿದೆ. ಒಂದ್ಸರ್ತಿ ಕ್ಯಾಮ್ರಾ ತಿರುಗಿಸ್ಬಿಟ್ಟು ತೋರಿಸ್ತೀನಿ, ನೀವೇ ಅಂದಾಜು ಮಾಡ್ಕೊಳ್ಳಿ ಯಾವ ಥರ ಇದೆ ಕೆಳಗಡೆ ಜಾಗ ಅಂದ್ಕೊಂಡು. ನೋಡಿ ಬರೀ ಕಲ್ಲುಗಳು ಸ್ನೇಹಿತರೆ. ನಾನು ಇಲ್ಲಿಂದ ಬಂದೆ ಇವಾಗ, ಹಿಂಗೆ ಇವಾಗ ಕೆಳಗಡೆಗೆ ಹೋಗ್ಬೇಕಾಗಿರೋದು. ಹೆಂಗಿದೆ ನೋಡಿ ರೋಡ್ ಅಂತಿದ್ದೀನಿ ನೋಡಿ. ಎಲ್ಲಿದೆ ರೋಡು? ಇದು ಒಂಥರ ಟ್ರೆಕ್ಕಿಂಗ್ ಟ್ರೈಲ್ ಆಗಿದೆ ಸ್ನೇಹಿತರೆ. ಸ್ವಲ್ಪ ಯಾಮರಿದ್ರು ಹೋಗೇನೆ ಅನ್ಕೊಳ್ಳಿ. ಹೆವಿ ಕಲ್ಲುಗಳು ಬೇರೆ, ಸೊರ್ರಿಗೆ ಇಟ್ಬಿಡುತ್ತೆ ಸ್ಲಿಪ್ ಗಿಪ್ ಆಗ್ಬಿಟ್ರೆ. ನೀವು ಹೇಳಿದ್ರೆ ಇನ್ನೊಂದು ಅಚ್ಚರಿಯ ಸಂಗತಿನ ನಂಬಲ್ಲ ಸ್ನೇಹಿತರೆ. ಏನು ಗೊತ್ತಾ, ಮಳೆಗಾಲದಲ್ಲಿ ಏನಾದರೂ ನೀವು ಬಂದರೆ, ಇವಾಗ ಏನು ನಾನು ಓಡಾಡ್ತಿದ್ದೀನಿ ಗೊತ್ತಾ, ಈ ಎಲ್ಲ ಒಂದು ಜಾಗದಲ್ಲೂ ಕೂಡ ಸಂಪೂರ್ಣವಾಗಿ ನೀರಿನಿಂದ ಮುಚ್ಕೊಂಡಿರುತ್ತೆ ಅನ್ಕೊಳ್ಳಿ. ಬಿಕಾಸ್ ಅಷ್ಟೊಂದೆಲ್ಲ ಮಳೆ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಡ್ಯಾಮ್ ಓಪನ್ ಆಯಿತು ಅಂದ್ಕೊಳ್ಳಿ, ಇದೆಲ್ಲ ಏರಿಯಾನು ಮುಚ್ಕೊಂಡೋಗಿರುತ್ತೆ. ನೋಡಿ ಹೆಂಗುಂಟು. ನಾನು ಇಲ್ಲಿಂದಾನೇ ಬಂದಿರೋದು ಅಂದ್ಕೊಳ್ಳಿ. ಈ ಥರದ್ದೆಲ್ಲ ಪ್ಲೇಸ್ಗಳು ಎಲ್ಲಿ ಸಿಗಬೇಕು ಸ್ನೇಹಿತರೆ ನಮಗೆ? ಈ ಥರ ಒಂದು ಪ್ಲೇಸಸ್ ಏನಿದೆ ಗೊತ್ತಾ, ನಿಮಗೆ ಬರೀ ನದಿ ಮೂಲಗಳು ಎಲ್ಲೆಲ್ಲಿರುತ್ತೆ ಅಲ್ಲಿ ಮಾತ್ರ ಸಿಗೋಕ್ಕೆ ಸಾಧ್ಯ. ಆದರೆ ನದಿ ಮೂಲಗಳು ಅಂತ ಬಂದಾಗ ಎಲ್ಲ ಕಡೆನೂ ಈ ಥರ ಸಿಗಲ್ಲ. ಏನಕ್ಕಂದರೆ ನಮ್ಮ ಕಡೆ ಏನು ಕಾವೇರಿ ನದಿ ಬರುತ್ತೆ, ಮತ್ತು ಕಪಿಲ, ಅಲ್ಲಿ ಕಲ್ಲುಗಳು ಜಾಸ್ತಿ ಇರಲ್ಲ ಸ್ನೇಹಿತರೆ, ಫ್ಲ್ಯಾಟ್ ಲ್ಯಾಂಡ್ ಜಾಸ್ತಿ ಇರುತ್ತೆ ನದಿಯಲ್ಲಿ. ಬಟ್ ಕೃಷ್ಣಾ ನದಿಯಲ್ಲಿ ಮಾತ್ರ ನಮಗೆ ಈ ಥರದ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳನ್ನು ನೋಡೋಕ್ಕೆ ಸಿಗುತ್ತೆ. ಈ ಥರದ ಒಂದು ಅದ್ಭುತವಾದಂಥ ವಿಚಾರಗಳನ್ನ ತಿಳ್ಕೊಳಕ್ಕೆ ಸಿಗುತ್ತೆ. ಇಲ್ಲಿ ನೋಡಿ ಈ ಕಲ್ಲು ಎಷ್ಟು ದೊಡ್ಡದಾಗಿದೆ, ತೋರಿಸ್ತೀನಿ ಒಂದ್ಸರ್ತಿ ಝೂಮ್ ಮಾಡಿ. ನೋಡಿ ಎಷ್ಟು ಬೃಹದಾಕಾರದ ಬಂಡೆ ಕಲ್ಲುಗಳು, ಇದ್ರ ಮೇಲೆಲ್ಲ ನೀರು
ಹರಿದು ಹೋಗ್ತಾ ಇರುತ್ತೆ ಅಂದ್ಕೊಳ್ಳಿ ಸ್ನೇಹಿತರೆ. ಸೊ ನಾನು ಅವಾಗಲೇ ಹೇಳಿದಂಗೆ ಇದು ಬರೀ ನಮ್ಮ ಹೆಮ್ಮೆಯ ಕೃಷ್ಣಾ ನದಿಲಿ ಮಾತ್ರ ಆಗೋಕೆ ಸಾಧ್ಯ ಸ್ನೇಹಿತರೆ. ಇಲ್ಲೆಲ್ಲನೂ ನೀರಿರುತ್ತೆ ನಿಮಗೆ. ಆಲ್ಮೋಸ್ಟ್ ಇಲ್ಲೆಲ್ಲ ಏನು ಕಾಣಿಸ್ತಾ ಇರುತ್ತೆ, ಈ ಪಾಯಿಂಟ್ ಈ ಕಲ್ಲುವರೆಗೂ ಫುಲ್ಲು ನೀರು ನಿಮ್ಗೆ ಹರಿತಾ ಇರುತ್ತೆ ಅಂದ್ಕೊಳ್ಳಿ. ಕೆಳಗಡೆ ಬಂದು ತೋರಿಸ್ಬೇಕು ಅಂತ ಅನ್ಕೊಂಡೆ, ಸೂರ್ಯದೇವ ಮೋಡಗಳಲ್ಲಿ ಅವಿತುಕೊಂಡು ಕೂತ್ಕೊಂಡಿದ್ದಾನೆ ಅನ್ಕೊಳ್ಳಿ. ನೋಡಿ ಒಂದ್ಸರ್ತಿ ಇಲ್ಲಿಂದ ಹೆಂಗಿದೆ ವ್ಯೂ ಅಂತ. ಕ್ರೇಜಿ ಮಾತ್ರ ಇದೆಲ್ಲ ಒಂಥರ. ಇವಾಗ ನೋಡಿ ಸ್ನೇಹಿತರೆ, ಫುಲ್ಲು ಬರೀ ಬಂಡೆ ಕಲ್ಲುಗಳು ಎಲ್ಲಿ ನೋಡಿದ್ರು ನಿಮಗೆ 360ನಲ್ಲೂ ಕೂಡ ಬರೀ ಬಂಡೆ ಕಲ್ಲುಗಳು ಕಾಣಸಿಗುತ್ತೆ ನಿಮಗೆ. ಈ ಸೈಡಲ್ಲಿ ಮಾತ್ರ ಕಲರ್ಸ್ ನೋಡಿ. ಇವಾಗ ತಾನೇ ಸನ್ರೈಸ್ ಆಗಿರೋದ್ರಿಂದ ಅದ್ಭುತವಾದಂಥ ಕಲರ್ಸು. ಇವಾಗ ನೋಡಿ ಫುಲ್ ಬಂಡೆ ಕಲ್ಲುಗಳು ಯಾವ ಥರ ಕಾಣಿಸ್ತಾ ಇದೆ ಅಂದರೆ, ಎಲ್ಲೇ ನೋಡಿ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಮಾತ್ರ ನಿಮಗೆ ಕಾಣಸಿಗೋದು. ಇದು ಒಂಥರ ವಿಭಿನ್ನವಾದಂಥ ಒಂದು ಎಕ್ಸ್ಪೀರಿಯನ್ಸ್ ಅನಿಸುತ್ತೆ ನಿಮಗೆಲ್ಲ. ನೋಡಿ ಯಾವ ಥರ ಇದೆ. ಈ ಒಂದು ಅದ್ಭುತವಾದಂಥ ಜಾಗ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಈ ಥರದ ಜಾಗಗಳು ಎಲ್ರಿಗೂ ಗೊತ್ತಾಗಬೇಕು ಸ್ನೇಹಿತರೆ. ಆವಾಗ ಮಾತ್ರ ಎಲ್ಲರೂ ಬಂದು ತಮ್ಮ ತಮ್ಮ ಅಮೂಲ್ಯವಾದಂಥ ಸಮಯನ ಇಲ್ಲಿ ಕಳೆದ್ಬಿಟ್ಟು ಎಂಜಾಯ್ ಮಾಡಿಬಿಟ್ಟು ಹೋಗ್ಬೋದು ಅಂದ್ಕೊಳ್ಳಿ. ಸೊ ಹಾಗೆ ಯಾರಾದರೂ ಹೊಸದಾಗಿದ್ದರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಮಾಡಿದರೆ ಇದೇ ಥರದ ಹೆಚ್ಚೆಚ್ಚಿನ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಹೊಸದಾಗಿರ್ತಕ್ಕಂಥ ಈ ಥರದ ಒಂದು ಜಾಗಗಳು ನಿಮಗೆ ನೋಡಲು ಸಿಗುತ್ತೆ. ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿಬಿಟ್ಟು ಇಟ್ಕೊಳ್ಳಿ. ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ್ರು ಕೂಡ ಫಸ್ಟ್ ನಿಮ್ಗೆ ಅದರದ್ದು ನೋಟಿಫಿಕೇಶನ್ ಬರುತ್ತೆ. ಸೂರ್ಯದೇವ ಬಂದಿದ್ದಾನೆ ಹೊರಗಡೆಗೆ, ಅದ್ದೂರಿಯಾಗಿ ಕಾಣಿಸ್ತಿದ್ದಾನೆ. ಒಂದು ಸರ್ತಿ ತೋರಿಸ್ತೀನಿ, ಚೆಕ್ಔಟ್ ಮಾಡ್ಕೊ. ಇಷ್ಟೊತ್ತು ನಮ್ಮ ಸೂರ್ಯದೇವ ಮೋಡಗಳೆಲ್ಲ ಹೊತ್ಕೊಂಡು ಕೂತ್ಕೊಂಡಿದ್ದ, ಈಗ ಮತ್ತೆ ಹೊರಗಡೆಗೆ ಬಂದಿದ್ದಾನೆ. ನೋಡಿ ಹೆಂಗೆ ಕಾಣಿಸ್ತಿದ್ದಾನೆ. ಕೆಳಗಡೆಗೆ ನೀರೇನಾದ್ರು ಜಾಸ್ತಿ ಇದ್ದರೆ ಒಂಥರ ಅದ್ದೂರಿಯಾಗಿ ಕಾಣಿಸೋದು ಅಂದ್ಕೊಳ್ಳಿ ಸ್ನೇಹಿತರೆ. ಬಟ್ ಅಷ್ಟೊಂದೇ ನೀರಿಲ್ಲದೆ ಇರೋ ಕಾರಣ ಸನ್ರೈಸ್ ಕೂಡ ಅಷ್ಟೊಂದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇಲ್ಲ. ಸೊ ಸದ್ಯಕ್ಕೆ ಇಷ್ಟೇ ಸ್ನೇಹಿತರೆ. ಮತ್ತೆ ನಿಮಗೆ ನಾನು ಇದೇ ಒಂದು ಜಾಗಕ್ಕೆ ಸಂಜೆ ಬರ್ತೀನಂತೆ. ಆದರೆ ಸನ್ಸೆಟ್ನ ಕ್ಯಾಪ್ಚರ್ ಮಾಡ್ಕೊಳ್ಳುವ ಈ ಒಂದು ಭಾಗದಿಂದ ಸನ್ಸೆಟ್ ಸಿಗುತ್ತೆ ನಮಗೆ. ಸೊ ಹೆಂಗಿರುತ್ತೆ ಅಂತ ನೋಡುವ, ಸಿಕ್ಕರೆ ಕ್ಯಾಪ್ಚರ್ ಮಾಡುವ, ಇಲ್ಲ ಅನ್ನೋದಾದರೆ ಸುಮ್ಮನೆ ಬಂದು ಆ ಒಂದು ದೇವಸ್ಥಾನನ ತೋರಿಸ್ಬಿಟ್ಟು ಹೊರಡ್ತೀನಂತೆ ನಾನು. ಸೊ ಇಲ್ಲಿ ನೋಡಿ ಸ್ನೇಹಿತರೆ ಹೆಂಗಿದೆ, ಇಲ್ಲಿ ನೋಡಿ, ಇಲ್ಲಿ ಮಧ್ಯೆ ಎಲ್ಲ ಫುಲ್ಲು ಬೆಟ್ಟದ ಥರ ಇದೆ. ಇದೆಲ್ಲನೂ ಮಳೆ ಬಂದಾಗ ನೀರು ಹರಿತಾ ಇರುತ್ತಲ್ವ, ಎಲ್ಲ ಮುಚ್ಕೊಂಡು ಹೋಗಿರುತ್ತೆ. ಈ ಹೈಟಲ್ಲಿ ನೀರು ಹರಿಯುತ್ತೆ ಅಂದರೆ ಯೋಚನೆ ಮಾಡಿ, ಇದು ಏನಿಲ್ಲ ಅಂತಂದರೂ 20-25 ಅಡಿ ಮೇಲ್ಗಡೆ ಇರ್ತಕ್ಕಂಥ ಬೆಟ್ಟ ಸ್ನೇಹಿತರೆ. ಇದ್ರ ಮೇಲೆ ನೀರು ಹರಿಯುತ್ತೆ ಅಂತಂದರೆ ಒಂದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ಥರ ಇರ್ಬೋದು ಈ ಒಂದು ಜಾಗ. ಸೊ ನೋಡುವ, ಆದಷ್ಟು ನಾನು ಹೇಳ್ದಂಗೆ ಆ ಥರ ಏನಾದರೂ ಆದರೆ ನಾನು ಮಳೆಗಾಲದಲ್ಲಿ ಖಂಡಿತವಾಗಿ ಮತ್ತೆ ಬಂದು ಈ ಒಂದು ಜಾಗದ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಂತೆ. ಸೊ ಇವಾಗ ಸದ್ಯಕ್ಕೆ ಇಷ್ಟೇ ಸ್ನೇಹಿತರೆ. ಮತ್ತೆ ನನ್ನ ಕಾರ್ನ ಹತ್ರ ವಾಪಸ್ ಹೋಗಿ ಕಾರ್ನ ಎತ್ಕೊಂಡು ನನ್ನ ಮನೆಗೆ ಹೋಗ್ತೇನಂತೆ. ಮತ್ತೆ ನಾನು ಹೇಳಿದಂಗೆ ಸಂಜೆ ಬಂದು ಮತ್ತೆ ವಿಡಿಯೋ ಮಾಡ್ತೇನಂತೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಅದ್ಭುತವಾದಂತಹ ವಿಡಿಯೋಗಳು ನಿಮ್ಮ ಮುಂದೆ ಬರ್ತಾನೆ ಇರುತ್ತೆ ಸ್ನೇಹಿತರೆ. ಸೊ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ. ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಗೆ ಸಿಗ್ತೇನಂತೆ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ, ನಗ್ತಾ ಇರಿ. ಜೈ ಹಿಂದ್, ವಂದೇ ಮಾತರಂ.